ಕಮೆ ಸಿಂಹ ಸೈನ್ಯಕ್ಕೆ ಕಮೆ ಸಿಂಹ ಸೈನ್ಯಕ್ಕೆ ಕಮೆ ಸಿಂಹ ಸೈನ್ಯಕ್ಕೆ ಜಿಎಂ ಶ್ರೀನಿವಾಸಪುರ ಸಂಪಾದಕರಿಗೆ ಜಿಎಂ ಶ್ರೀನಿವಾಸಪುರ ಸಂಪಾದಕರಿಗೆ ಕಮೆ ಸಿಂಹ ಸೈನ್ಯಕ್ಕೆ ಕಮೆ ಸಿಂಹ ಸೈನ್ಯಕ್ಕೆ ಕನ್ನಡ ಹೋರಾಟ ಸಂಘಟನೆಗೆ ಕನ್ನಡ ಹೋರಾಟ ಸಂಘಟನೆಗೆ ಕನ್ನಡ ಹೋರಾಟ ಸಂಘಟನೆಗೆ ಸಿಂಹ ಸೈನ್ಯಕ್ಕೆ ಸಿಂಹ ಸೈನ್ಯಕ್ಕೆ ಸಿಂಹ ಸೈನ್ಯಕ್ಕೆ ಶ್ರೀನಿವಾಸ ಗೌಡರಿಗೆ ಶ್ರೀನಿವಾಸ ಗೌಡರಿಗೆ ಶ್ರೀನಿವಾಸ ಗೌಡರಿಗೆ ರಾಜ್ಯ ರೈತ ಘಟಕ ಅಧ್ಯಕ್ಷರಾಗಿರುವಂತಹ ನರೇಂದ್ರ ರೆಡ್ಡಿ ಅವರೇ, ಹಾಗೇನೆ ಕರ್ವೆ ಸಿಂಹ ಸೈನ್ಯ ಸಂಘಟನೆಯ ರಾಜ್ಯ ಕಾರ್ಮಿಕ ಘಟಕ ಅಧ್ಯಕ್ಷರಾಗಿರುವಂತಹ ನಡವತ್ತಿ ಶ್ರೀನಿವಾಸ್ ಅವರೇ, ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ದಿಲೀಪ್ ಶೆಟ್ಟಿ ಅವರೇ, ಇದೇ ಕೋಲಾರ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮೀ ಮೇಡಮ್ ಅವರೇ, ಹಾಗೇನೆ ಬೆಂಗಳೂರು ನಗರ ಜಿಲ್ಲೆ ಉದ್ಯಮಿ ಘಟಕದ ಅಧ್ಯಕ್ಷರಾಗಿರುವಂತಹ ಶಿವಕುಮಾರ್ ಅವರೇ, ಯಲಂಕ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಅರುಣ್ ಅವರೇ, ಉಪಾಧ್ಯಕ್ಷರಾಗಿರುವಂತಹ ಉಮೇಶ್ ಅವರೇ, ಹಾಗೇನೆ ಕರ್ವೆ ಸಿಂಹ ಸೈನ್ಯದ ಕನ್ನಡದ ಕಟ್ಟಾಳುಗಳೇ, ಈ ಕಾರ್ಯಕ್ರಮವನ್ನ ಇವತ್ತು ಬಹಳ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿರುವಂತಹ ನೂತನವಾಗಿ ಕರ್ವೆ ಸಿಂಹ ಸೈನ್ಯ ಕುಟುಂಬಕ್ಕೆ ಸೇರ್ಪಡೆಯಾಗಿರುವಂತಹ ಸುರೇಶ್ ಬಾಬು ಅವರೇ, ಈಗಾಗಲೇ ತಾಲೂಕು ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ವಿ ಕೋಲಾರ ಜಿಲ್ಲೆಗೆ ನಾಗೇಶ್ ಅವರೇ, ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಮಂಜುನಾಥ್ ಅವರೇ, ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವಂತಹ ಚಲಪತಿ ಅವರೇ, ಹಾಗೇನೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ವೆಂಕಟರಮಣಪ್ಪ ಅವರೇ, ಅನೇಕ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಇವತ್ತು ಬಹಳ ಒಂದು ವಿಶೇಷವಾದಂತಹ ದಿನ ಅಂತ ನಾನು ಭಾವಿಸ್ತೇನೆ. ಇಷ್ಟೊತ್ತು ಸುಮಾರು 1.5 ಗಂಟೆ ಕಾಲ ನಮ್ಮ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಕಾರ್ಯಕರ್ತರು ಅವರವರ ಅನುಭವಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಅನೇಕ ಸಂಘಟನೆಗಳ ಬಗ್ಗೆ ಮಾತಾಡಿದ್ರು. ನಾವು ಯಾರನ್ನೂ ತಪ್ಪಾಗಿ ಮಾತಾಡುವಂಥದ್ದು ಬೇಡ. ಎಲ್ಲರ ಶ್ರಮ, ಎಲ್ಲರ ಬಲಿದಾನ, ಅವರವರ ಇಷ್ಟಾನುಸಾರವಾಗಿ ಅವರು ಹೋರಾಟ ಮಾಡಿರ್ತಾರೆ. ಬೇರೆಯವ್ರನ್ನ ಟೀಕಿಸುವಂಥದ್ದು ಬೇಡ. ನಮ್ಮ ಉದ್ದೇಶಗಳು ಏನಿದಾವೆ, ನಾವು ಏನ್ ಮಾಡಬೇಕಾಗಿದೆ, ನಾವು ಯಾಕೆ ಇವತ್ತು ಈ ರೀತಿ ಒಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ, ನಾವು ದುಡ್ದಂತಹ ದುಡ್ಡು, ನಾವು ಕಟ್ಟದಂತಹ ತೆರಿಗೆ ಹಣ ಸರಿಯಾದ ರೀತಿಯಲ್ಲಿ ನಮ್ಗೆ ಯಾಕೆ ಬರ್ತಾ ಇಲ್ಲ, ನಾವು ಇವತ್ತೇನು ಚುನಾವಣಾ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಏನು ನಾವು ಚುನಾವಣೆಗೆ ಹೋಗ್ತೀವಿ, ನಾವು ಯಾರನ್ನ ಆಯ್ಕೆ ಮಾಡ್ತೀವಿ, ನಮ್ಮ ಮತದಿಂದ ಆಯ್ಕೆ ಆದಂತಹ ಜನಪ್ರತಿನಿಧಿಗಳು, MLAಗಳು, MP ಗಳು, ಇವರೆಲ್ಲರೂ ಕೂಡ ಚುನಾವಣೆ ಅವರು ಜಯಶೀಲರಾದ ನಂತರ, MLAಗಳಾದ ನಂತರ, ಮುಖ್ಯಮಂತ್ರಿಗಳಾದ ನಂತರ ನಮ್ಮನ್ನ ಯಾವ ಮಟ್ಟದಲ್ಲಿ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂಥದ್ದು, ಇಷ್ಟೂ ವಿಚಾರಗಳನ್ನ ನಮ್ಮ ರೈತರು ಇವತ್ತೇನು ಸಂಕಷ್ಟಕ್ಕೀಡಾಗಿದ್ದಾರೆ, ಇವೆಲ್ಲ ವಿಚಾರಗಳನ್ನ ಒಂದು ಮನಸ್ಸಲ್ಲಿ ಇಟ್ಕೊಂಡು, ನಾನು ಕೂಡ ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿ, ಸುಮ್ಮನೆ ಕುಟುಂಬದಿಂದ ಹುಟ್ಟಿ ಬಂದ್ಬಿಟ್ಟಿಲ್ಲ, ಮೂಲತಃ ಹುಟ್ಟು ಹೋರಾಟಗಾರ ನಾನು. ಅಂಬೇಗಾಲ್ ಇಟ್ಟ ದಿನದಿಂದ ಕೂಡ, ನನಗೆ ಬುದ್ಧಿ ಬಂದಾಗಿಂದ ಕೂಡ ಏನೋ ಈ ಸಮಾಜಕ್ಕೊಂದು ಕೊಡುಗೆಯನ್ನ ಕೊಡಬೇಕು, ಈ ಸಮಾಜದಲ್ಲಿ ಆಗುವಂತ ಅನೇಕ ಕಷ್ಟಗಳು, ನೋವುಗಳು, ನಲಿವುಗಳು, ಭ್ರಷ್ಟಾಚಾರ ಇವೆಲ್ಲವನ್ನು ನೋಡಿ ಬೇಸತ್ತು
ನಾನು ಕೂಡ ಒಬ್ಬ ಹೋರಾಟಗಾರ ಆಗಬೇಕು, ಒಂದು ವೇದಿಕೆ ಬೇಕು. ಇವತ್ತು ಏನಕ್ಕೆ ಪ್ರತಿಯೊಬ್ಬರನ್ನು ಕರೆದು ಇಲ್ಲಿ ಮಾತಾಡಿಸ್ತಾ ಇದ್ದೀನಿ ಅಂದ್ರೆ, ಆ ವೇದಿಕೆಯಿಂದ ನನಗೆ ಅನ್ಯಾಯ ಆಗಿದೆ. ಒಬ್ಬ ಮನುಷ್ಯನಿಗೆ, ಒಬ್ಬ ಪ್ರಾಮಾಣಿಕನಿಗೆ ನಿಮ್ಮ ಎದೆ ಒಳಗಡೆ, ನಿಮ್ಮ ಮನಸ್ಸೊಳಗಡೆ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನ ಗುರುತಿಸುವಂತ ಒಬ್ಬ ನಾಯಕ ಬೇಕಾಗಿದೆ ಈ ಸಮಾಜಕ್ಕೆ. ಅದು ಯಾರಲ್ಲಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿಲ್ಲ. ನಿನ್ನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯವನ್ನ ನಾನು ಗುರುತಿಸ್ತೇ ಹೋದ್ರೆ ನೀನು ಹೇಗ್ ನಾಯಕ ಆಗ್ಲಿಕ್ಕೆ ಆಗ್ತೀಯ? ನೀನು ಹೊರಗಡೆ ಬರ್ಬೇಕು ಅಂದ್ರೆ ನಿನ್ಗೊಂದು ವೇದಿಕೆ ಬೇಕು, ನಿನ್ನನ್ನು ಗುರುತಿಸಬೇಕು, ನೀನ್ ಏನೋ ಹೇಳ್ಬೇಕು ಅಂತಿದೆ. ಇಲ್ಲಿ ಪ್ರತಿಯೊಬ್ರು ಕೋಟಿ ಜನಕ್ಕೆ ಈ ವ್ಯವಸ್ಥೆಯನ್ನ ಧಿಕ್ಕರಿಸಿರುವಂತವರೇ ಇವತ್ತು. ಈ ವ್ಯವಸ್ಥೆ ಇದೆಲ್ಲ, ಇವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದೀವಿ, ಲಂಚದ ಬಗ್ಗೆ ಮಾತಾಡ್ತಾ ಇದೀವಿ, ಈ ಅನ್ಯಾಯಗಳ ಬಗ್ಗೆ ಮಾತಾಡ್ತಾ ಇದೀವಿ, ಮಹಿಳೆಯರ ಮೇಲೆ ಆಗುವಂತ ಹೋಗುಗಳು, ಅತ್ಯಾಚಾರಗಳು, ಮಕ್ಕಳ ಮೇಲೆ ಆಗುವಂತ ಅತ್ಯಾಚಾರಗಳು, ಸಾವಿರ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇದ್ದಾವೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ವಿಫಲರಾಗ್ತಾ ಇದ್ದೀವಿ. ಎಲ್ರಿಗೂ ಕೂಡ ನ್ಯಾಯ ಬೇಕು, ಹೇಗ್ ಪಡ್ಕೋಬೇಕು ಅನ್ನೋದು ಆ ನಿಮ್ಮ ಒಂದು ಭರವಸೆ ಕಳ್ಕೊಂಡ್ಬಿಟ್ಟಿದ್ದೀರಿ, ನಿಮ್ಗೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀರಿ. ಅನೇಕ ನಾಯಕರುಗಳು ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ ಅಂತ ಬರ್ತಾರೆ, ಮತ್ತೆ ಆ ವಿಚಾರದ ಬಗ್ಗೆ ಮಾತಾಡೋದಿಲ್ಲ. ಎಲ್ಲಿ ತನಗಾಗ್ಬಿಡ್ತಾರೋ ಗೊತ್ತಿಲ್ಲ. ಜನ ಏನಂತಾರೆ, ಸೆಟಲ್ಮೆಂಟ್ ಆಗ್ಬಿಟ್ಟಿದೆ, ಈ ಸೆಟಲ್ಮೆಂಟ್ ಆಗ್ಬಿಟ್ಟಿದೆ ಅದಕ್ಕೆ ಮಾತಾಡಿಲ್ಲ ಅಂತಾರೆ. ಇನ್ನೊಂದ್ ಕಡೆ ರಾಜಕಾರಣಿಗಳು ಗೆದ್ದ ಮೇಲೆ ಅವರೆಲ್ಲ ಗೊತ್ತಿರೋ ವಿಚಾರನೇ, ನಮ್ ಫೋನ್ಗೂ ಸಿಕ್ಕಲ್ಲ, ಅವ್ರು ಬಿಡಿ, ಅವರಿಂದ ನಾವೇನು ಕೂಡ ಅಪೇಕ್ಷೆ ಪಟ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಈ ಸಮಾಜವನ್ನ ಸರಿದಾರಿಯಲ್ಲಿ ಹೇಗ್ ತಗೊಂಡೋಗ್ಬೇಕು ನಾವು? ನಾನು ಕೂಡ ಕಡೆ ಬೆಂಚಲ್ಲಿದ್ದಂಥವನು. ನಾನು ಕೂಡ ಇವರು ಮಂಜುನಾಥ್ ಮಾತಾಡ್ಬೇಕಾದ್ರೆ ಮುಗ ಎಲ್ಲ ಕೆಂಪಗಾಗ್ಬಿಡ್ತು, ಏನ್ ಮಾತಾಡ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ಮೊದಲನೇ ಸರಿ ಬಂದಾಗ ಎಲ್ರಿಗೂ ಹಂಗೆ ಇರುತ್ತೆ. ಆದ್ರೆ ಇಲ್ಲಿ ಮಾತಾಡಿದಂತ ಇಷ್ಟೂ ವ್ಯಕ್ತಿಗಳು ಕೂಡ ಪ್ರಾಮಾಣಿಕವಾಗಿ ಮಾತಾಡಿದಂತವರು. ಅಣ್ಣವರು ಹೇಳಿದ್ರು, ಬಂಗಾರಪೇಟೆ ಉಪಾಧ್ಯಕ್ಷರು, ನಾವು ಮೊದಲೇ ಆಗಿದ್ರೆ ನಾವು ಸ್ವಲ್ಪ ಪ್ರಿಪೇರ್ ಆಗಿ ಬರ್ತಿದ್ರಿ ಅಂತ. ಸರ್, ಪ್ರಿಪೇರ್ ಆಗಿ ಬಂದವನು ರಾಜಕಾರಣಿ ಮಾತ್ರನೇ. ನಾವು ಪ್ರಿಪೇರ್ ಆಗಿ ಬರಬಾರ್ದು. ನಾವ್ ಏನ್ ನೋಡಿದ್ದೀವಿ ಅದನ್ನ ಮಾತಾಡ್ಬೇಕು. ನಾವ್ ಏನ್ ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲಿದೆ ಅದನ್ನ ಹೇಳ್ಬೇಕು. ಮಾಡೋವರೆಗೂ ಬಿಡಬಾರ್ದು. ನಮಗೆ ಸಂವಿಧಾನದಲ್ಲಿ ಅಧಿಕಾರ ಹಕ್ಕಿದೆ. ನಾನು ಕೂಡ ತೆರಿಗೆ ಕಟ್ತಾ ಇದ್ದೀನಿ, ನೀವು ಕೂಡ ತೆರಿಗೆ ಕಟ್ತಾ ಇದ್ದೀರಿ. ಸುಮಾರು ಜನ ಗೊತ್ತಿಲ್ಲ, ತೆರಿಗೆ ಅಂದ್ರೆ ನಾನು ಕೋಟಿ ಸಂಪಾದನೆ ಮಾಡಿ, ನಾನು ಇನ್ಕಮ್ ಟ್ಯಾಕ್ಸ್ ಮಾಡಿ, ಅದರಲ್ಲೇನಾದ್ರೂ ಲಾಭ ಬಂದಿದ್ರೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ ಅಂತ ನೀವು ಅನ್ಕೊಂಡಿದ್ದೀರಿ. ಅದು ತಪ್ಪು. ನಾವು ನಮ್ಮ ಮನೆ ಶೌಚಾಲಯ ಕ್ಲೀನ್ ಮಾಡೋದಕ್ಕೋಸ್ಕರ ಪೆನಾಯಿಲ್ ತಗೊಂಡ್ರು ನಮ್ಮ ಮೇಲೆ ಟ್ಯಾಕ್ಸ್ ತಗೊಂತಾ ಇದ್ದಾರೆ. ನಾವು ಒಂದು ಹಾಲು ತಗೊಂಡ್ರು ಕೂಡ ಟ್ಯಾಕ್ಸ್ ಕಟ್ತಾ ಇದೀವಿ. ಪ್ರತಿ ದಿನಸಿ ಅಂಗಡಿಗಳು, ಪ್ರತಿ ಏನೇ ಮೊಬೈಲ್ ತಗೊಳ್ಳಿ, ಗಾಡಿ ತಗೊಳ್ಳಿ, ಪ್ರತಿಯೊಂದ್ರ ಮೇಲೂ ಕೂಡ ದುಪ್ಪಟ್ಟು ಟ್ಯಾಕ್ಸ್. 1-2 ರೂಪಾಯಿ ಅಲ್ಲ, 1 ಲೀಟರ್ ಪೆಟ್ರೋಲ್ ತಗೊಂಡ್ರೆ ನಿಮ್ಗೆ ಅರ್ಧಕ್ಕೆ ಅರ್ಧ ಟ್ಯಾಕ್ಸೇ ಬರುತ್ತೆ ಯಜಮಾನ್ರೆ. ಇದ್ರ ಬಗ್ಗೆ ನಮ್ಗೆ ಯಾರು ತಿಳುವಳಿಕೆನೇ ಇಲ್ಲ. 1-2 ಹೋರಾಟ ನಾವು ಇವತ್ತು ಮಾಡಿಲ್ಲ. ಇವತ್ತು ಇಷ್ಟು ಜನ ಇಷ್ಟು ಮಾತಾಡ್ತಿದ್ದಾರೆ ಶ್ರೀನಿವಾಸ್ ಗೌಡ್ರ ಬಗ್ಗೆ ಅಂದ್ರೆ, ಶ್ರೀನಿವಾಸ್ ಗೌಡ್ರ ಹೋರಾಟ ಬೇಕಾಗಿಲ್ಲ. ಶ್ರೀನಿವಾಸ್ ಗೌಡ್ರು ಹೋರಾಟ ಮಾಡಿಲ್ಲ ಅಂದಿದ್ರೆ ಆರ್ಥಿಕವಾಗಿ ನಾನು ಇವಾಗಿರೋ 100 ಪಟ್ಟು ಚೆನ್ನಾಗಿರ್ತಿದ್ದೆ. ನಾನು ಕೂಡ ಒಬ್ಬ ಉದ್ಯಮಿ, ನಾನು ಕೂಡ ಒಬ್ಬ ರೈತ, ನಾನು ಕೂಡ ಒಬ್ಬ ಕಾರ್ಮಿಕ, ಎಲ್ಲಾ ಕೆಲಸ ಮಾಡಿ ಬಂದಿದ್ದೀನಿ. ಇವತ್ತು ನೇಗಲ್ ಎತ್ತುಗಳು ತಗೊಂಡ್ ಬಿಟ್ಬಿಟ್ರೆ ಇಲ್ಲೇ ನೇಗಲ್ ಕಟ್ಟಿ 1 ಎಕರೆ ಹೊಲ ಉಳ್ತೀನಿ. ಅಂತ ಪೆನಾಯಿಲ್ಗಿರುವಂತ ನಿಗದಿತ ಬೆಲೆ ಇವತ್ತು ರೈತರು ಬೆಳೆಯುವಂತಹ ಯಾವ್ದಾದ್ರೂ ತರಕಾರಿಗೋ ಹೂವೋ ಇದೆಯಾ? ಅದೇ ರೈತರು ಏನು ನಾವು ಫರ್ಟಿಲೈಸರ್ಸ್ ಉಪಯೋಗಿಸ್ತೀವಿ, ರಾಸಾಯನಿಕ ರಸಗೊಬ್ಬರಗಳು, ಔಷಧಿಗಳು, ಇದಕ್ಕೆಲ್ಲ ಅವ್ರು ಎಷ್ಟು ಹೇಳಿದ್ರೆ ಅಷ್ಟು ನಾವು ದುಡ್ಡು ಕೊಟ್ಟು ತಗೊಳ್ಲೇಬೇಕು. ಆದ್ರೆ ನಾವು ಇವತ್ತು ಟೊಮೆಟೊ ಬೆಳೀತಾ ಇದ್ದೀವಿ ಅಂದ್ರೆ 1-2 ಲಕ್ಷ ಖರ್ಚು ಮಾಡ್ತೀವಿ. ನಮ್ಗೆ ವಾಪಸ್ ಎಷ್ಟು ಬರುತ್ತೆ ಅಂದ್ರೆ ಯಾರ ಹತ್ರ ಉತ್ತರ ಇಲ್ಲ. ರಾಜ್ಯ ಸರ್ಕಾರದಲ್ಲೂ ಉತ್ತರ ಇಲ್ಲ, ಕೇಂದ್ರ ಸರ್ಕಾರದಲ್ಲೂ ಉತ್ತರ ಇಲ್ಲ. ರೈತರ ಮಕ್ಕಳು ಬಡವರಾಗಿದೆ ಇರದೆ ಇನ್ ಏನ್ ಮಾಡ್ಲಿಕ್ಕೆ ಸಾಧ್ಯ? ಕಡೆಯ ಪಕ್ಷ ಏನೋ ನಮ್ಮ ಮನೆ ಬರ ಆಗ್ಲಿ, ಇರೋ ಜಾಗ ಒಂದ್ ಗಂಜಿ ಕುಡ್ಕೊಂಡು ಬದುಕೋಣ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಬಿಡದಿಯಲ್ಲಿ ನಾನು ಟೌನ್ಶಿಪ್ ಮಾಡ್ಬಿಡ್ತೀನಿ, ನೀವ್ ಯಾರು ಬಡವರಾಗಿರ್ಬಾರ್ದು, ನೀವೆಲ್ಲ ದೊಡ್ಡ ಕಾರಲ್ಲಿ ಇರ್ಬೇಕು,
ನೀವೆಲ್ಲ ದೊಡ್ಡ ರೋಡಲ್ಲಿ ಇರ್ಬೇಕು, ಹೊಟ್ಟೆಗೆ ಮಣ್ಣು ತಿನ್ಬಿಡ್ಬೇಕು. ಅದೊಂದು ಹೋರಾಟ. ಈ ಕಡೆ ದೇವನಹಳ್ಳಿ ಕಡೆ ಬಂದ್ರೆ ಸಣ್ಣ ಪುಟ್ಟ ಮೊಬೈಲ್ ಇಟ್ಕೋಬೇಡ್ರಿ, ಐಫೋನ್ ಕಂಪ್ನಿ ಕೊಟ್ಟಿದ್ದೀನಿ, ನಿಮ್ ಜಮೀನ್ ಕಿತ್ಕೊಂಡಿದ್ದೀನಿ, ನೀವೆಲ್ಲ ಐಫೋನ್ ಯೂಸ್ ಮಾಡ್ರಿ. ಅದೊಂದು 2000 ಎಕರೆ ಹೋಯ್ತು. ಈ ಕಡೆ ಚಂದ್ರಾಯಪಟ್ಟಣ ದೇವನಹಳ್ಳಿ ಸುತ್ತಮುತ್ತನೇ, ಯಾಕೆಂದ್ರೆ ಉತ್ತರ ಕರ್ನಾಟಕದಲ್ಲಿ ಬೆಳೆನೇ ಬೆಳೆಯಕ್ಕಾಗದೇ ಇರುವಂತ ಎಷ್ಟೋ ಸಾವಿರ ಲಕ್ಷಾಂತರ ಎಕರೆ ಜಮೀನಿದ್ರು ಕೂಡ ಅವ್ರಿಗೆ ಅದ್ ಬೇಕಾಗಿಲ್ಲ. ಇಲ್ಲಿ ಬೆಂಗಳೂರಿಂದ ಬರೀ ಒಂದು 50-60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತವು ಅಂತವ್ರ ಮೇಲೆ ಅಭಿವೃದ್ಧಿ ಬಗ್ಗೆ ಬಹಳ ಕಾಳಜಿ ಇರುವಂತ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಮಂತ್ರಿಗಳು, ಹಿಂದೆ ಇರೋ ಸರ್ಕಾರಗಳು ಕೂಡ ಬರೀ ಕೇವಲ ಒಂದೇನೋ ಇವ್ರು ಕಾಂಗ್ರೆಸ್ ಪರ ಈ ವಿರುದ್ಧವಾಗಿ ಅನ್ಕೋಬೇಡ್ರಿ, ಎಲ್ಲಾ ಸರ್ಕಾರಗಳಿಂದ ಹೋರಾಟ ಮಾಡಿದೀನಿ. ಇವತ್ತು ಕಾವೇರಿ ವಿಚಾರದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ, ಮಾದಾಯಿ ಬಗ್ಗೆ ಕಾಳಜಿ ಇಲ್ಲ. ಪ್ರತಿ ಸಾರಿ ಕೂಡ ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸರಿ ಬೆಳಗಾವಿ ಗಡಿ ವಿವಾದ ಹೋರಾಟ ಮಾಡೋದು ಯಾರಪ್ಪ ಅಂದ್ರೆ ಕನ್ನಡ ಪರ ಸಂಘಟನೆಗಳು. ಆ ಹೋರಾಟ ಪ್ರಾರಂಭ ಆದಾಗ ನಾವು ಇಲ್ಲಿಂದ 106 ಕಾರುಗಳಲ್ಲಿ ಇಲ್ಲಿಂದ ಹೋಗ್ಬಿಟ್ಟು ಅಲ್ಲೊಂದು ಜೈ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಸಮಸ್ಯೆ ಬಗೆಹರಿದಿದ್ಯಾ? ಇವತ್ತು ಎಲ್ಲ ನ್ಯಾಯಾಲಯದಲ್ಲಿದೆ. ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಜನರಿಗೆ ಸುಳ್ಳು ಹೇಳಿ ವಂಚನೆ ಮಾಡಬೇಡಿ. ನಿಮ್ಗೆ ಯೋಗ್ಯತೆ ಇದ್ರೆ, ನಿಮ್ ಕೈಯಲ್ಲಿ ಆಗೋದಿದ್ರೆ ನೀವು ವಾಗ್ದಾನವನ್ನ ಕೊಡಿ, ನೀವು ಭಾಷೆಯನ್ನ ಕೊಡಿ, ನೀವು ಮಾತು ಕೊಡಿ. ಇದು ನೇರವಾಗಿ ವಂಚನೆ ರೀ. ಯಾರಾದ್ರೂ ಎಂತ ನಾಡಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ, ಇಡೀ KGF ಬಂಗಾರ ಅಂದ್ರೆ ಇಡೀ ದೇಶಕ್ಕೆ ಪ್ರಪಂಚ ಗೊತ್ತಿರೋಂಥದ್ರಿ ಕೋಲಾರ. ಅಂತ ನಾಡು, ಅಂತ ಒಂದು ನಾಡಲ್ಲಿ ನಮ್ದು ಕೂಡ ಚಿಕ್ಕಬಳ್ಳಾಪುರ ಹುಟ್ಟಿ ಬೆಳೆದಿದ್ದು, ನಮ್ಮ ತಾಯಿ ತವ್ರ ಮನೆ ಕೋಲಾರ. ಇವತ್ತು ಇಲ್ಲಿ ಎಂತೆಂತ ವಕೀಲರು ಇದಾರೆ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಕೀಲರನ್ನ ಕೊಟ್ಟಿರುವಂತ ಭೂಮಿ ಇದು ಕೋಲಾರ. ಇಲ್ಲಿನ ಮಕ್ಕಳು ಬದುಕಬೇಕಾದ್ರೆ ಹಾಲು ಕೊಟ್ಟಂತದ್ದು ಚಿಕ್ಕಬಳ್ಳಾಪುರ ಕೋಲಾರ, ತರಕಾರಿ ಕೊಟ್ಟಂತದ್ದು ಚಿಕ್ಕಬಳ್ಳಾಪುರ ಕೋಲಾರ, ಮಾವಿನಕಾಯಿ ಕೊಂಡು ಹಣ್ಣು ಕೊಟ್ಟಂತದ್ದು ಚಿಕ್ಕಬಳ್ಳಾಪುರ ಕೋಲಾರ. ಇವತ್ತು ನೀವು ಕೊಟ್ಟಿದ್ದೇನಂದ್ರೆ KC ವ್ಯಾಲ್ಯೂ ವಿಷದ ನೀರು ಚಿಕ್ಕಬಳ್ಳಾಪುರಕ್ಕೂ ಇದಕ್ಕೆ, ಚಿಕ್ಕಬಳ್ಳಾಪುರಕ್ಕೂ ನೀವು ಏತು ಉಚ್ಚೆ ಒಯ್ದಿರೋ ನೀರನ್ನ ನಮಗೆ ಕೊಟ್ಟಿರೋದು. ಇದು ವಿಪರ್ಯಾಸ ಅಲ್ವಾ? ಯಾರು ಮಾತಾಡ್ತಾರೆ ಇದ್ರ ಬಗ್ಗೆ? ರಾಜಕಾರಣಿಗಳಿಗೆ ಯಾರನ್ನ ಹೇಳಿದ್ರೆ ನೋಡೋಣಿರೋ ಮುಂದೆ ಎಲೆಕ್ಷನ್ ಇದೆ, ಇದ್ರ ಬಗ್ಗೆ ನಾನು ಮಾತಾಡಿದ್ರೆ ನಂಗೆ ಟಿಕೆಟ್ ಕೊಡಲ್ಲ ಅಂತ. ಅವನು ಕೇಳಿದ್ರೆ ಇರಪ್ಪ ಸುಮ್ನೆ, ಯಾಕೆ ನನ್ಗೆ ಯಾಕೆ ಬಂದು ಏನೋ 100 ಓಟ್ ಜಾಸ್ತಿ ತಗೊಂಡು ಹಂಗೋ ಹಿಂಗೋ ಹೋಗಿ ವಿಧಾನಸೌಧ ಹಂಗೆ ಸೀಟ್ ಭದ್ರವಾಗಿ ಇಟ್ಕೊಂಡ್ಬಿಟ್ರೆ ಸಾಕು ನನ್ಗೆ. ಇಂಥ ಅಯೋಗ್ಯರನ್ನೆಲ್ಲ ಕಟ್ಕೊಂಡು, ಇಂಥ ಅಯೋಗ್ಯರು ನಂಬ್ಕೊಂಡು ಹೆಂಗ್ ವ್ಯವಸ್ಥೆ ಬದಲಾಗುತ್ತೆ? ಹೆಂಗ್ ಬದಲಾಗ್ಬೇಕು? ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕಟ್ಟಿದ್ದೆ ಕರ್ವೆ ಸಿಂಹ ಸೇನೆ. ಏನಾಗ್ಬಿಡುತ್ತೆ? ಈ ಎಷ್ಟು ಕೋಟಿ ಜನ ಇದಾರಲ್ವಾ, ಈ ಬದಲಾವಣೆ ಬಯಸ್ತಾ ಇರೋಂಥವ್ರಿಗೆ ನನ್ನನ್ನು ಕೂಡ ಅನುದಾನ ಮಾಡಿದ್ದಕ್ಕೆ ನನ್ನ ಸಂಘಟನೆಯಿಂದ ತೆಗೆದು ಬಿಸಾಕ್ಬಿಟ್ರು. ಅನುದಾನ ಮಾಡಿದ್ದೀವಿ. ಕರೋನಾ ಸಂದರ್ಭದಲ್ಲಿ ನನ್ಗೆ ಮಾತಾಡೋದು ಸಾವಿರ ವಿಷಯಗಳಿದ್ದಾವೆ. ಕರೋನಾ ಸಂದರ್ಭದಲ್ಲಿ ನಾನು ಮನೇಲಿ 3 ದಿನ ಇದ್ದೆ. ಆ ಟಿವಿಗಳಲ್ಲಿ ಬರೋದು, ವಿ ಸೋಮಣ್ಣ ಅವರು ಯಾರು ವೋಟ್ ID ಇದ್ರೆ ಅವ್ರಿಗೆ ಕಿಟ್ ಕೊಡ್ತಾ ಇದ್ದಾರೆ, ಈ ಕ್ಷೇತ್ರದಲ್ಲಿ ಇಂಥವ್ರು ಕಿಟ್ ಕೊಡ್ತಿದ್ದಾರೆ ಅಂತ. ನಿಜವಾಗ್ಲೂ ಹೊಟ್ಟೆ ಹಾಸ್ಕೊಂಡು ಅನ್ನ ಕೊಡೋನೆ ಅವನು ಇಲ್ಲ. ವೋಟ್ ಇಲ್ಲ ಅನ್ಕೋ, ಅವನಿಗಿಲ್ಲ ಕಿಟ್ಟು. ಅವತ್ತು ಡಿಸೈಡ್ ಮಾಡ್ತೀವಿ ನಾವು. ಅವತ್ತು ಈ ಸಂಘಟನೆ ಪ್ರಾರಂಭ ಆದಾಗ 5 ಜನ, ನಮಗೂ ಏನು ಅಷ್ಟೊಂದು ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಶಕ್ತಿ ಬೇಕಲ್ವಾ, ಬಲ ಬೇಕಲ್ವಾ? ಒಬ್ಬ ಮನುಷ್ಯ ಕೆಲವೊಂದು ವಿಚಾರಗಳಲ್ಲಿ ಏನೋ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ಬಿಟ್ರೆ ನಿಮ್ಗೆ ಗೊತ್ತಿಲ್ಲದಂತ ಶಕ್ತಿ ಉದ್ಭವ ಆಗತ್ತೆ. ಇವತ್ತು ಇವ್ರು ಯಾರು ಮಾತಾಡಿರೋರು ಯಾರಿಗೂ ಹಿನ್ನೆಲೆ ಯಾರಿಗೂ ಇಲ್ಲ, ನನಗೂ ಇಲ್ಲ. ಯಾವ ರಾಜಕಾರಣ ಪಕ್ಷದಿಂದ ಬಂದಿಲ್ಲ, ನಮ್ಮ ಮನೆಯಲ್ಲಿ ಯಾರು ಭಾಷಣ ಮಾಡುವಂತವರಿಲ್ಲ, ನೀವು ಸ್ಟೇಷನ್ ದಾರಿ ನೋಡೇ ಇಲ್ಲ ನಾವು. ಇವತ್ತು ಒಂದು ಫೋನ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುವಂತ ಮಟ್ಟಕ್ಕೆ ಸಂಘಟನೆ ಬೆಳೆದಿದೆ. ಇವತ್ತು ಇಷ್ಟು ಜನನ್ನ ಬೆಳೆಸಿದ್ದೀವಿ ಅಂದ್ರೆ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ರಾಜ್ಯಾದ್ಯಂತ ಇದ್ದಾರೆ. ಇವತ್ತು ನಾವು ಜನ ತೋರಿಸ್ಕೊಳ್ಳಿಕ್ಕೆ ಕಾರ್ಯಕ್ರಮ ಮಾಡಿದ್ದಲ್ಲ. ಕತ್ಲಲ್ಲಿ ಒಂದು ಡೈಮಂಡ್ ಇದ್ರು ಕೂಡ ಕಾಣಿಸುತ್ತೆ, ಅಂತ ಡೈಮಂಡ್ ನುಡುಕ್ತಾ ಇದೀವಿ ನಾವು. ನನಗೆ ಅವನ ಹತ್ರ ಎಷ್ಟು ಕಾರ್ ಇದಾವೆ, ಎಷ್ಟು ಎಕರೆ ಆಸ್ತಿ ಇದೆ, ಅವನು ಎಷ್ಟು ಪ್ರಭಾವಿ ಆಗಿದ್ದಾನೆ ಅಂತವನಿಗೆ ಜಿಲ್ಲಾಧ್ಯಕ್ಷ ಕೊಡೋಣ, ತಾಲೂಕು ಅಧ್ಯಕ್ಷ ಕೊಡೋಣ,
ನಮ್ಮ ಸಂಘಟನೆಗೆ ಏನಾದ್ರು ಖರ್ಚು ವೆಚ್ಚಗಳು ನೋಡ್ಕೊಂತಾನೆ, ನನಗೂ ಏನಾದ್ರು ಒಂದಷ್ಟು ಕೊಟ್ರೆ ನಾನು ಸ್ವಲ್ಪ ಏನೋ ನೋಡ್ಕೊಳ್ಳೋಣ ಅಂತ ಕಟ್ಟಿರೋ ಸಂಘಟನೆ ಅಲ್ಲ ಇದು. ನಮ್ಮ ಉದ್ದೇಶ ನಿನ್ನಲ್ಲಿ ಏನು ಪ್ರಾಮಾಣಿಕತೆ ಇದೆ, ನಿನ್ನ ಉದ್ದೇಶ ಏನಿದೆ, ನೀನ್ 4 ಜನಕ್ಕೆ ಸಹಾಯ ಮಾಡ್ಲಿಕ್ಕೆ ಯೋಗ್ಯನಾ, ಇದೊಂದನ್ನೇ ನಾವು ನೋಡೋದು. ಅಂತ ವೇದಿಕೆ ಕರವೇ ಸಿಂಹ ಸೇನೆ ಅದು ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ನೀವು ಬರ್ದಿಟ್ಕೊಂಬಿಡಿ, ವಿಡಿಯೋ ಇಟ್ಕೊಳ್ಳಿ. 2 ವರ್ಷಕ್ಕೆ ಮಂಜು ಗಂಟೆ ಭಾಷಣ ಮಾಡ್ತಾನೆ, ಅವನು ತಯಾರು ಮಾಡೋದು ನನ್ಗೆ ಹೋಗ್ತದೆ. ನಾಗೇಶ್ 1 ಗಂಟೆ ಭಾಷಣ ಮಾಡ್ತಾನೆ, ಅವ್ನು ನನ್ಗೆ ಇನ್ನೂ ಕೊಡಿಲ್ಲ ಅಂತ ಕಾಯ್ತಾ ಇರ್ತಾನೆ. ಆ ಮಟ್ಟಕ್ಕೆ ಬೆಳೆಸ್ತೀವಿ, ಅದು ಬರುತ್ತೆ. ಯಾಕೆಂದ್ರೆ ಸತ್ಯ ಮಾತಾಡೋದಕ್ಕೆ ಧೈರ್ಯ ಮಾತ್ರ ಬೇಕಷ್ಟೇ. ಹಿಂದ್ಗಡೆ ಇವತ್ತು ನಾವು ಸಂಘಟನೆಗಂದಾಗ ನಾನು ಒಬ್ಬನೇ ಇದ್ದೆ, ಅದಾದ್ಮೇಲೆ 5 ಜನ ಆಯ್ತು. ಇವತ್ತು ಲಕ್ಷಾಂತರ ಕಾರ್ಯಕರ್ತರನ್ನ ಪ್ರಾಮಾಣಿಕರಿಗೆ ಮಾತ್ರ ಈ ಸಂಘಟನೆಯಲ್ಲಿ ಅವಕಾಶ ಅಂತ ನಾವು ಸ್ಲೋಗನ್ ಬಳಸಿ ಹಾಕಿರುವಂತದ್ದು. ಹರಿಬಾವರಿಗೆಲ್ಲ ಬರಲ್ಲ. ಇವತ್ತು ಎಂತೆಂಥವರು ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರುಗಳು ಇವತ್ತು ಅಣ್ಣ ನನ್ಗೊಂದು ತಾಲೂಕು ಅಧ್ಯಕ್ಷ ಕೊಡೋಣ ಅಂತಾರೆ. ನೀನೇನಪ್ಪ ಮಾಡ್ತೀಯ ಅಂದ್ರೆ, ಅಣ್ಣ ನನ್ನ ಹತ್ರ 4 ಜನ ಅವ್ರೆ, ದಿನ ವಿಡಿಯೋ ಮಾಡಿಸ್ಕೊಂತೀನಿ, ನಾನೇನೋ ಸಣ್ಣ ಪುಟ್ಟ ಸಹಾಯ ಮಾಡಿ ಅದನ್ನ ಹಾಕೋತೀನಿ ಅಂತಾನೆ. ಅದು ನಿನ್ ಮನೇಲಿ ಇಟ್ಕೋ, ಯಾವ್ದೋ ಪಕ್ಷಕ್ಕೆ ಹೋಗ್ಬಿಡು. ಇಲ್ಲ, ಅದಾಗಲ್ಲ. ನೀನು ಹೋರಾಟ ಮಾಡ್ಬೇಕು ಅಂದ್ರೆ ಪ್ರಾಮಾಣಿಕನಾಗಿರ್ಬೇಕು. ದಿನ ಜನರ ಮಧ್ಯೆ ಹಾವು ಹೋಗುಗಳನ್ನ ನೀನ್ ನೋಡ್ಬೇಕು. ಅವನ ಕಷ್ಟ ಅಂದಿದ ತಕ್ಷಣ ನೀನು ಹೋಗ್ಬೇಕು, ಅವನ ಸಮಸ್ಯೆ ಬಗೆಹರಿಸ್ಬೇಕು. ಈ ಭ್ರಷ್ಟ ಮೊಂಡ ಸರ್ಕಾರವನ್ನ ಪ್ರತಿ ದಿನ ಚಾಟಿ ತಕೊಂಡು ಬಾರಿಸ್ತಾ ಇರ್ಬೇಕು. ಅವಾಗ ಮಾತ್ರ ಸಮಾಜ ಬದಲಾಗುತ್ತೆ. ಬಹಳಷ್ಟು ಜನ ಇವತ್ತು ಹೇಳ್ತಾರೆ, ನೀವೇನೋ ದೊಡ್ಡದಾಗಿ ಭ್ರಷ್ಟಾಚಾರ ಮುಕ್ತ, ಕಸ ಮುಕ್ತ, ಲಂಚ ಮುಕ್ತ ಕರ್ನಾಟಕ ಮಾಡಿ ಕೊಟ್ಟಿದ್ದೀರಿ, ಇದು ನಿಮ್ ಹುಚ್ಚರಿ ಅಂತಾರೆ. ಹೌದು, ಹುಚ್ಚಿಡಿದಿದೆ, ಹುಚ್ಚಿಡಿದಿದೆ. ಇವತ್ತು ಯಾರು ಮಂದವಾಗಿ ದಪ್ಪ ಚರ್ಮದವರೆಲ್ಲ ವಿಧಾನಸೌಧದಲ್ಲಿ ಕೂತಿದ್ದಾರೆ, ಅವ್ರಿಗೆಲ್ಲ ಹುಚ್ಚಿಡಿಸಿ ಇವತ್ತು ವಿಧಾನಸೌಧದಲ್ಲಿ ನಮ್ಮ ಬಗ್ಗೆ ಮಾತಾಡುವಂತ ಮಟ್ಟಕ್ಕೆ ಹುಚ್ಚಿಡಿಸಿದ್ದೀನಲ್ಲ, ಆ ಹುಚ್ಚ ಎಲ್ಲ ಹೇಳಿದ್ರು ನಮ್ಮ ಕಾರ್ಯಕರ್ತರು. ಯಾಕಂದ್ರೆ ಕಣ್ಣು ಮುಂದೆ ನೋಡಿರುವಂತದ್ದು, ದಿನ ನಮ್ಮ ಬಗ್ಗೆ ಗೊತ್ತಿರುವಂತದ್ದು, ವರ್ಷಾನುಗಟ್ಟಲೆಯಿಂದ ಅವ್ರು ಮಾತಾಡ್ತಿದ್ದಾರೆ. ಇವತ್ತು ಒಬ್ಬ ಸಾಧಾರಣ ವ್ಯಕ್ತಿ, ಒಬ್ಬ ಆಟೋ ಚಾಲಕ, ಒಬ್ಬ ರೈತ, ಒಬ್ಬ ಕಾರ್ಮಿಕ ಇವತ್ತು ವಿಧಾನಸೌಧದ ಮಟ್ಟಕ್ಕೆ ನಮ್ಮ ಬಗ್ಗೆ ನಾವು ಮಾಡ್ತಾ ಇರೋ ಕೆಲಸ ಮಾತಾಡ್ತಿದ್ದಾರೆ ಅಂದ್ರೆ ಇದು ನಿಮ್ಮಲ್ಲಿ ಯಾಕಾಗೋದಿಲ್ಲ? ನನಗೂ ನಿಮ್ಗಿರುವಂತ ವ್ಯತ್ಯಾಸ ಏನಿದೆ? ನನ್ನಲ್ಲೂ ಅದೇ ರಕ್ತ ಇದೆ, ನನ್ನಲ್ಲೂ ಅದೇ ಬುದ್ಧಿ ಇದೆ, ನನಗೂ ಅದೇ ಅಂಗಾಂಗಗಳಿದಾವೆ. ಮಾತಾಡಿ, ಆ ಧೈರ್ಯ ಕೊಡಕ್ಕೆ ನಾವು ರೆಡಿ ಇದ್ದೀವಿ. ಇವತ್ತು ವಿಪರ್ಯಾಸ ಏನ್ ಗೊತ್ತಾ? ಇಷ್ಟು ಕೆಲಸ ಮಾಡ್ತಾ ಇದೀವಿ, ದಿನ ಪತ್ರಿಕೆಗಳಲ್ಲಿ ಬರ್ತಾ ಇದೆ, ದಿನ ಲಕ್ಷಾಂತರ ಜನ ನಮ್ಮ ಮಾಡೋ ಕೆಲಸ ನೋಡ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ದೇಶ ಬಿಟ್ಟು ಹೊರದೇಶದವರೆಗೂ ಇವತ್ತು ಲಂಡನ್, ಅಮೆರಿಕ, ಎಲ್ಲೆಲ್ಲಿಂದ ಫೋನ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಯೋಗ್ಯ ರಾಜಕಾರಣಿಗಳಿದಾರಲ್ಲ, ಅವ್ರಿಗೆ ಮಾತ್ರ ಬಹಳ ಬೇಜಾರು, ಭಯ ಬಂದ್ಬಿಟ್ಟಿದೆ. ಏನೋ ಮಾಡಂಗವನೇ, ಪ್ರತಿ ದಿನಾನು 4-5 ಗಂಟೆ ಇವನು ಕ್ಷೇತ್ರ ಸುತ್ತಾ ಇದ್ದಾನೆ, ಯಾವ ಕೆಲಸನೂ ಹಿಡಿದ್ರು ಬಿಡೋದೇ ಇಲ್ಲ. ಏನ್ ಮಾಡೋದು ಇವ್ನಿಗೆ? ಯಾವ ರೀತಿ ಮಟ್ಟ ಹಾಕ್ಬೋದು? ಇವನ್ ಏನಾದ್ರೂ ಯಾರನ್ನ ಹುಡುಗಿ ಜೊತೆ ಏನಾದ್ರು ಇರ್ತಾನ? ಏನಾದ್ರೂ ಭ್ರಷ್ಟಾಚಾರದ ಹುಡುಗಿ ಮಾಡಿದಾನ? ಇವನ್ ಯಾವ ಮಟ್ಟದಲ್ಲಿ ಮಟ್ಟ ಹಾಕ್ಬೋದು? ಇಲ್ಲ ಯಾರೋ 4 ಜನ ರೋಡಿಗಳು ಕಳಿಸ್ಬಿಟ್ಟು ಎಚ್ಬಿಡಲ್ವಾ? ಈ ತರ ಪ್ಲಾನ್ ನಡೀತೆ. ಇದು ಸತ್ಯ. ಯಾಕೆಂದ್ರೆ ಕೈಲಾಗದವನ ಕೊನೆಯ ಅಸ್ತ್ರ ಏನಂದ್ರೆ ಅಪಪ್ರಚಾರ. ಆದ್ರೆ ಅದ್ಯಾವುದು ನಮ್ಮ ಹತ್ರ ನಡೆಯಕ್ಕಿಲ್ಲ. ಇದು ಇವತ್ತಿಂದ ನಡೆದಿಲ್ಲ. ಇವತ್ತು ತಾವೆಲ್ಲ ತಿಳ್ಕೋಬೇಕು. 2018-19 ಇವತ್ತವರೆಗೂ ಶಿಲ್ಘಟ್ಟದ ಈಗ MLA ಆಗ ಕೊಟ್ಟಿದ್ನಲ್ವ ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀವ್ಗೌಡ, ಅವನ ಭ್ರಷ್ಟಾಚಾರವನ್ನ 170 ಕೋಟಿ ಹಗರಣ, ಒಂದು ಬಡಾವಣೆ ಹೇಳ್ತಾ ಇದ್ದೀನಿ, 170 ಕೋಟಿ ಹಗರಣವನ್ನ ಬಯಲ್ಗೆಳೆದು ಮಾತಾಡಿದ್ರೆ ಗನ್ನಿಡ ಅಂತ ಪಾರ್ಟಿ, ಮಾತಾಡಿದ್ರೆ ರೋಡಿಗಳು ಕಳ್ಸೋಂತವನು ನಿರಂತರ ಹೋರಾಟ ಮಾಡಿ ಇವತ್ತು ಕಡೆ ಪಕ್ಷ 3 ದಿನ ಆಗ್ಲೂ ಜೈಲಿಗೆ ಕಳಿಸಿರುವಂತ ಕೆಲಸ ನಮ್ಮ ಸಾಧ್ಯ. ಅವ್ರಿಗೆ ಯಾರು ಸಪೋರ್ಟ್ ಅಂದ್ರೆ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು, ಇವತ್ತಿನ ಮುಖ್ಯಮಂತ್ರಿಗಳು, ಇಂಥವರು ಸಪೋರ್ಟ್. ನಾವು ಮಾತಾಡಿದ್ದೇನೋ ನೋಡಪ್ಪ, ಕೆರೆ ಬೀಕಾತ ಮಾಡ್ಬಿಟ್ಟಿದ್ದಾನೆ, ಪೋಲಿನೇ ಆಗದೆ ಇರೋ ಜಾಗಕ್ಕೆ ದಾಖಲೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಬಡವರಿಗೆ ಒಂದೊಂದು ಬಡವಣಿಗೆ 100 ಕೋಟಿ ಅಂದ್ರೆ ಈಗ ಮಾಡಿರುವಂತ ಅವ್ಯವಹಾರ 1000 ಕೋಟಿಯಲ್ಲಿದೆ. ಪ್ರತಿ ದಿನ ಎಲ್ಲ ಕಚೇರಿಗಳಿಗೂ ಅಲ್ದು ಬೇಸತ್ಬಿಟ್ಟೆ ನಾನು. ಯಾಕಂದ್ರೆ ಯಾವ ಒಬ್ಬ ಅಯೋಗ್ಯ ಅಧಿಕಾರಿ ಕೂಡ
ಜನರಿಗೆ ಒಳ್ಳೇದು ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ನೊಂದು ಬಿಟ್ಟಿದ್ದೀನಿ ನಾನು. ನಮ್ಮ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ ಸಂಘಟನೆ ಕಟ್ಟಿ. ಉದ್ಧಾರ ಅಲ್ಲ ಆಗಿರೋದು. ಜನ ಇವತ್ತು ಮೆಚ್ಚಬಹುದು, ಹೇಳ್ಬೋದು, ಅದು ಈ ವ್ಯವಸ್ಥೆ ಬದಲಾಗಬೇಕು ಅಂತ ಹುಚ್ಚು ಹಿಡಿದಿದೆಯಲ್ಲ ನಮ್ಗೆ. ಆ ಹುಚ್ಚು ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಮೇಡಮ್ ಅವ್ರು ಹೇಳಿದ್ರು, ಅವರು ಸ್ಪಷ್ಟೀಕರಣ ಕೊಡ್ಲಿಲ್ಲ. ಅಮೃತ ಗೌಡ ಅವ್ರ ಬಗ್ಗೆ ಒಂದು ಅಧಿಕಾರಿ ಅಂತ ಎಷ್ಟು ಕೇವಲವಾಗಿ ಮಾತಾಡಿದ್ರಲ್ವಾ, ಹೋರಾಯ್ತೆ. ಅವರಿಗೆ ಧೈರ್ಯ ತುಂಬಿ ನಾವು ನಮ್ಮ ಸಂಘಟನೆ ಕಡೆಯಿಂದ ಶಿಲ್ಘಟ್ಟದಲ್ಲಿ ಹೋಗಿ ನಮ್ಮ ಹೆಣ್ಣು ಮಗುಗೆ ಯಾವ ರೀತಿ ಅರ್ಶನ ಕುಂಕುಮ ಕೊಡಬೇಕು ಆ ರೀತಿ ಅರ್ಶನ ಕುಂಕುಮ ಕೊಟ್ಟು ಇಂಥ ಸಾವಿರಾರು ಹೋರಾಟಗಳು ಮಾಡಿದ್ದೀವಿ, 1-2 ಅಲ್ಲ. ಇವತ್ತು ಕಸಮುಕ್ತ ಏನೋ ಒಂದು ಕರ್ನಾಟಕ ಮಾಡಬೇಕು ಅಂತ ಹೊರಟಿರೋಂಥದ್ದು ಇದು ಇವತ್ತು 54ನೇ ದಿನದಿಂದ ನಾವು ಮಾಡಿರೋದು 1-2 ಹೋರಾಟ ಅಲ್ಲ. ಇವತ್ತು ವಿಶ್ವೇಶ್ವರಯ್ಯ ಸಮಾಧಿ ಹತ್ರ ಹೋಗಿ ಅಲ್ಲಿ ಆ ವ್ಯವಸ್ಥೆ ನೋಡಿ, ವಿಶ್ವೇಶ್ವರಯ್ಯ ಅವರೇನು ಕನ್ನಡದವರಲ್ಲ, ವಿಶ್ವೇಶ್ವರಯ್ಯ ಮೋಕ್ಷ ಬಂಡಮಲ್ಲಿ ಆಂಧ್ರದಿಂದ ಬಂದಂಥವ್ರು. ಆದ್ರೆ ಅವರ ಸಾಧನೆ ಇದೆಯಲ್ಲ, ಆ ಸಾಧನೆ ಬಗ್ಗೆ ಸರ್ಕಾರ ಗಮನಿಸಿಲ್ಲ. ಅವತ್ತಲ್ಲಿ ಒಂದು ವಿಡಿಯೋ ಮಾಡ್ತೀನಿ, ಇಲ್ಲಿನ ವ್ಯವಸ್ಥೆ ಹಿಂಗಾಗಿದೆ ಅಂತ. ಕಡೆ ಪಕ್ಷ ಅವ್ರನ್ನ ಗುರ್ಸುವಂತದ್ದಾಗ್ಬೇಕು. ಅವರು ಜನ್ಮಸ್ಥಳದಲ್ಲೇ ಗುರ್ಸ್ಲಿಲ್ಲ ಅಂದ್ರೆ ಹೇಗೆ ಅಂತೇಳಿ ಒಂದು ವಿಡಿಯೋ ಮಾಡಿ ಒಂದಷ್ಟು ಬೇಡಿಕೆಗಳಿದ್ದಾಗ ಅಲ್ಲಿರುವಂತ ಒಂದು ಮೆಡಿಕಲ್ ಕಾಲೇಜ್ಗೆ ಆ ಹೆಸರನ್ನ ತಂದ್ಕೊಟ್ಟಂತ ಕೀರ್ತಿ ಕರವೇ ಸಿಂಹ ಇದೆ. ಇಲ್ಲಿ ನಾವು ಗಡುನಾಡಿನಲ್ಲಿ ಕನ್ನಡದ ಸ್ವಲ್ಪ ಕೊರತೆ ಇದೆ. ಬೆಂಗಳೂರಲ್ಲಂತೂ ಯಥೇಚ್ಛವಾಗಿದ್ದೇ ಇರ್ತದೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಆಂಧ್ರದ ಗಡಿಭಾಗ ಆಗಿರೋದ್ರಿಂದ ಮತ್ತೆ KGF ಅಲ್ಲಿ ವಿಶೇಷವಾದಂತಹ ಒಂದು ಜವಾಬ್ದಾರಿ ಕೂಡ ಇದೆ. ಅಲ್ಲಿ ತಮಿಳುಗರ ಅಟ್ಟಹಾಸ ಜಾಸ್ತಿ, ಕನ್ನಡಕ್ಕೆ ಬಹಳ ಹಿನ್ನಡೆ ಆಗಿದೆ. ಅದ್ರ ಬಗ್ಗೆ ನೀವು ಬಹಳ ಗಮನ ಹರಿಸಬೇಕಾಗಿದೆ. ರಾಜರತ್ನಂ ಅವರೊಂದು ಮಾತು ಹೇಳ್ತಾರೆ, ನರಕಕ್ಕೆ ಕಿಳಿಸಿ ನಾಲ್ಗೆ ಸೀಳಿ ಬಾಯಿ ಒಂದಾಕದ್ರು ಕೂಡ ಕನ್ನಡದ ಪದವಾಡಬೇಕು ಅಂತ. ಅಂದ್ರೆ ಅವರಿಗೆ ಆ ಬದ್ಧತೆ ಇದೆಯಲ್ಲ, ಆ ಕನ್ನಡ ಅನ್ನೋ ಒಂದು ಬದ್ಧತೆ, ಆ ಕನ್ನಡ ನನ್ನ ಕನ್ನಡ ಉಳಿಸ್ಲೇಬೇಕು ಅನ್ನೋಂಥದ್ದು. ಮೂಗಲು ಆದ್ರೂ ಪದ ಆಡ್ತೀನಿ ಅಂತ. ಅದೇ ಕೆಲಸನ ನಾವು ಬೇರೆ ಎಲ್ಲ ಕೆಲಸಗಳ ಬಗ್ಗೆ, ಯಾಕಂದ್ರೆ ಇವತ್ತು ನಾವು ಕಟ್ಟಿರುವಂತದ್ದು ಕರ್ನಾಟಕ ರಕ್ಷಣಾ ವೇದಿಕೆ, ಸಿಂಹ ಸೈನ್ಯ, ಕನ್ನಡ ಪರ ವೇದಿಕೆ, ಕನ್ನಡ ಒಕ್ಕೂಟ ಕಟ್ಕೊಂಡಿದೀವಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಬ್ರಿಟಿಷರು ಬಂದಾಗ ನಮ್ಮ ಸಂಪತ್ತನ್ನ ಬ್ರಿಟಿಷರು ದೋಚ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಸಾವಿರಾರು ಜನ ಹೋರಾಟ ಮಾಡಿ ನಮ್ಗೆ ಸ್ವತಂತ್ರವನ್ನ ತಂದ್ಕೊಟ್ರು. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ರಾಜ್ಯದ ಅಕ್ಕಪಕ್ಕ ರಾಜ್ಯಗಳು ಎಲ್ಲರೂ ಕೂಡ ಬ್ರಿಟಿಷರಿಗಿಂತ ವಿರೋಧಿಗಳಾಗ್ಬಿಟ್ಟಿದ್ದಾರೆ. ಈ ಕಡೆ ಉತ್ತರ ಭಾರತದವ್ರು ಬಂದು ನಮ್ಮ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋಗ್ತಾ ಇದೆ. ಬೆಂಗಳೂರಲ್ಲಿ ಹೆಚ್ಚು ಕಡಿಮೆ 24% ಬಿಟ್ರೆ ಇನ್ನೆಲ್ಲರೂ ಕೂಡ ಹೊರ ರಾಜ್ಯದವರು, ಹೊರ ದೇಶಗಳವರೇ ಇರೋದು. ನಮ್ಮಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅಪಾರ್ಟ್ಮೆಂಟ್ ಜಾಗ ಕೊಡ್ತಾರೆ, ಅಪಾರ್ಟ್ಮೆಂಟ್ ಜಾಗ ಕೊಟ್ಟಂತ ರೈತ ಅಲ್ಲಿ ವಾಚ್ಮ್ಯಾನ್ ಆಗಿರ್ತಾರೆ. ಅಷ್ಟೇ ಅವನ ಕೆಲಸ, ವಾಚ್ಮ್ಯಾನ್ ಆಗ್ತಾನೆ. 2-3 ವರ್ಷ ಅವ್ರು ಕೊಟ್ಟಿರೋ ದುಡ್ಡು ಖರ್ಚು ಮಾಡ್ತಾನೆ, ವಾಚ್ಮ್ಯಾನ್ ಆಗ್ತಾನೆ. ಚಿಕ್ಕಪೇಟೆಯಲ್ಲಿ ನೋಡಿದ್ರೆ ಇಲ್ಲಿ ಯಾರು ಕನ್ನಡಿಗರು ಯಾರು ಇಲ್ಲ. 2% ಕನ್ನಡಿಗರು ಸಿಗಲ್ಲ ಚಿಕ್ಕಪೇಟೆ. 100,000 ಕೋಟಿ ವ್ಯವಹಾರ ಬೆಂಗಳೂರಲ್ಲಿ. ನಮ್ಮ ರಾಜ್ಯ ಇವತ್ತು ದೇಶದ ತೆರಿಗೆ ಕಟ್ಟೋದ್ರಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಆದ್ರೆ ನಮ್ಮ ಸಂಪತ್ತನ್ನ ಕೇಂದ್ರ ಸರ್ಕಾರ ತಗೊಂಡೋಗುತ್ತೆ, ನಾವು ಕಟ್ಟೋ ತೆರಿಗೆ ಹಣ ತಗೊಂಡೋಗುತ್ತೆ, ನಾವು ವಾಪಸ್ಸು ಅದು ಸರಿಯಾದ ರೀತಿ ಅಂತ ಬರೋದೇ ಇಲ್ಲ. ಎಲ್ಲೋ ಬೇರೆ ಬೇರೆ ಕಡೆ ಅವರು ರಾಜಕೀಯವಾಗಿ ಎಲ್ಲಿ ಹಿನ್ನಡೆ ಆಗಿರ್ತವೆ ಅಂತ ರಾಜ್ಯಗಳಿಗೆ ನಮ್ಮ ಅನುದಾನವನ್ನು ತಗೊಂಡು ಕೊಟ್ಟು ಅವ್ರ ರಾಜ್ಯ ಉದ್ಧಾರ ಮಾಡ್ಕೊಂತಾರೆ. ಇಂಥವು 1000 ವಿಚಾರಗಳಿದಾವೆ. ಇಲ್ಲಿ ಕೂಡ ಕನ್ನಡದ ಬಗ್ಗೆ, ಇಲ್ಲಿ ಪ್ರಮುಖ ಬೀದಿಗಳಲ್ಲಿ ನನಗೆ ಗೊತ್ತಿರೋ ಪ್ರಕಾರವಾಗಿ ಪಾನಿಪುರಿ ಮಾರುವವನು ಹಿಂದಿವನೇ, ಇಲ್ಲಿ ದೊಡ್ಡ ದೊಡ್ಡ ಉದ್ಯೋಗಗಳೆಲ್ಲ ಮೇನ್ ಟೌನ್ ಒಳಗಡೆ ಇರುವಂತ ಅಂಗಡಿಗಳೆಲ್ಲನೂ ಹಿಂದಿವರದೇ ಇರ್ತದೆ. ಅವೆಲ್ಲ ಮಟ್ಟ ಹಾಕ್ಬೇಕು. ನಾನು ವಿಶೇಷವಾಗಿ ನಿಮ್ಗೆ ಹೇಳೋದೇನಂದ್ರೆ, ನಿರಂತರವಾಗಿ ನೀವು ಪ್ರಾಮಾಣಿಕವಾಗಿ ಇಲ್ಲಿ ಕರವೇ ಸಿಂಹ ಸೈನ್ಯದ ಕೆಲಸ ಮಾಡಿ. ಕರವೇ ಸಿಂಹ ಸೈನ್ಯದ ಕೆಲಸ ಅಂದ್ರೆ ಶ್ರೀನಿವಾಸ್ ಗೌಡ್ರ ಕೆಲಸ ಅಂತ ಮಾಡಬೇಡಿ. ನಿಮಗೂ ಒಂದು ಜವಾಬ್ದಾರಿ ಇದೆ, ನಿಮಗೂ ಒಂದು ಬದ್ಧತೆ ಇದೆ. ನೀವೆಲ್ಲರೂ ಹೆಂಗಿರ್ಬೇಕು ಅಂದ್ರೆ, ಇವತ್ತು 100 ಜನ ಮಾತಾಡ್ಕೊಳ್ಳಿ, ತಲೆ ಕೆಡ್ಸ್ಕೋಬೇಡಿ. ಏನೋ ಮಂಜು ನಿನ್ನೆವರೆಗೂ ಇಲ್ಲೆಲ್ಲ ನೀರು ಕಟ್ಕೊಂಡಿದ್ದ ಇವತ್ತು ಅಧ್ಯಕ್ಷ ಅಂತಾರೆ ಅನ್ಕೊಂಡ್ಲಿ. ಪರವಾಗಿ ಟೀಕೆಗಳು ಸಾಯ್ತವೆ, ಸಾಧನೆ ಉಳಿಯೋದು. ನಮ್ಮನ್ನು ಅವೆಲ್ಲ ಲಕ್ಷಾಂತರ ಜನ ಮಾತಾಡಿದ್ದಾರೆ. ಇವತ್ತು ನಾವಿಲ್ದಿರೋ ಕಾರ್ಯಕ್ರಮನೇ ಆಗೋದು. ನಮ್ಮನ್ನು ಇವತ್ತೆಲ್ಲ ಗುರುತಿಸ್ತಾರೆ.
ಆವತ್ತು ಯಾರು ಗುರುತಿಸ್ಲಿಲ್ಲ. ಮನೆಯಲ್ಲಿ ವಿರೋಧ, ಹೆಂಡತಿ ವಿರೋಧ, ಮಕ್ಕಳು ವಿರೋಧ, ಅಕ್ಕಪಕ್ಕ ಎಲ್ಲರೂ ವಿರೋಧನೆ ಮಾಡೋದು. ಈ ಒಳ್ಳೆ ಕೆಲಸ ಮಾಡುವಾಗ ಯಾರು ಮುಂದಕ್ಕೆ ಬರಲ್ಲ. ಇನ್ನೊಂದೇನಂದ್ರೆ, ಒಂದು ರಾಜಕೀಯ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕಾದ್ರೆ ಅವನೇನೋ 500 ರೂಪಾಯಿ ಕಾಸು, 500 ಸಾವಿರ ಕೊಡ್ತಾನೆ, ಮಧ್ಯಾಹ್ನ ಒಂದು ಬಿರಿಯಾನಿ ಕೊಡ್ತಾನೆ, ಸಾಯಂಕಾಲ ಒಂದು ಬಾಟಲ್ ಕೊಡ್ತಾನೆ, ಅವ್ರಿಗೆ 1000 ಜನ ಹೋಗ್ತಾರೆ. ಅದು ಏನಿದೆ ಅದ್ರ ಗೊತ್ತಿಲ್ಲ. ಆದ್ರೆ ಕನ್ನಡದ ಕೆಲಸ ಮಾಡ್ಬೇಕು, ಹೋರಾಟಗಾರ ಆಗ್ಬೇಕು ಅಂತ ಬರೋದಿದೆಯಲ್ಲ, ಇದು ಬಹಳ ವಿಶೇಷವಾಗಿರೋದ್ರಲ್ಲಿ ವಿಶೇಷವಾಗಿರುವಂತವರೇ ಬರೋದು. ಯಾರಿಗೆ ನಾನು ಬೆಳಿಬೇಕು, ನಾನು ಸ್ವತಂತ್ರವಾಗಿ ಬೆಳಿಬೇಕು, ನಾನು ಯಾರಿಗೂ ಗುಲಾಮ್ ಆಗೋದಿಲ್ಲ ಅನ್ನೋ ಮನಸ್ಥಿತಿ ಯಾರಿಗಿರುತ್ತೆ ಅವ್ರು ಮಾತ್ರನೇ ಹೋರಾಟಗಾರ ಆಗಬೇಕು. ಯಾವನೇನಾದ್ರೂ ಅನ್ಕೊಳ್ಳಿ, ನನಗೆ ಬಹಳ ಹೆಮ್ಮೆ ಇದೆ. ಇವತ್ತು ನಾನು ಹಣ ಸಂಪಾದನೆ ಮಾಡೋದ್ರಲ್ಲಿ ವಿಫಲ ಆಗಿರೋದು, ಆದ್ರೆ ಈ ರಾಜ್ಯದಲ್ಲಿ ಆಗುವಂತ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಿದಾಗ ಆ ಅನ್ಯಾಯಕ್ಕೆ ಒಳಗಾಗಿರುವಂತ ಮುಖದಲ್ಲಿ ಕಾಣುವಂತ ಸಂತೋಷದಿಂದ ನನಗೆ ಬಹಳ ಹೆಮ್ಮೆ ಇದೆ. ನಾನು ಸಾಯೋವರೆಗೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ನೀವು ಕೂಡ ಅದೇ ಹಾದಿಯಲ್ಲಿ ಇವತ್ತು ನನಗೆ ವಿಶೇಷವಾಗಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಇಡೀ ರಾಜ್ಯದಲ್ಲಿರುವಂತ ಎಲ್ಲ ಕಾರ್ಯಕರ್ತರಿಗೆ ಈ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಭಾಗ್ಯ, ಆ ಭಗವಂತನ ಅನುಗ್ರಹ, ಇವತ್ತು ನನ್ನ ಜೊತೆ ಇರೋವರೆಲ್ಲರೂ ಕೂಡ ಪ್ರಾಮಾಣಿಕರಾಗಿದ್ದಾರೆ. ಇಲ್ಲಿವರೆಗೂ 8-10 ವರ್ಷ ಸಂಘಟನೆ ನಾವು ಬೇರೆ ಕಟ್ಟಿ, ಅಂದ್ರೆ ನಾವು ಹೋರಾಟ ಮಾಡಿರೋದು 22-23 ವರ್ಷ ನಮಗೆ ಅನುಭವ. ಆದ್ರೆ ಇಷ್ಟೋ ವರ್ಷಗಳಲ್ಲಿ ಎಲ್ಲಿ ಕೂಡ ನಿಮ್ಮ ಕಾರ್ಯಕರ್ತ ನನ್ನ ಹತ್ರ ಕೈ ಚಾಚಿದ್ದಾನೆ, ನನಗೊಂದು ಧಮಕಿ ಆಗಿದೆ ಅನ್ನೋ ಮಾತನ್ನ ತಗೊಂಡ್ಬಂದು ಕೊಟ್ಟಿಲ್ಲ. ಅದಕ್ಕೆ ನಿಮ್ಮ ವೇದಿಕೆಗಳಲ್ಲಿ ಹೋಗಿ ನೋಡ್ಬೋದು, ಒಬ್ಬ ಕೂಡ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ಅವನೇನಾದ್ರೂ ಕೆಟ್ಟದಾಗ ಮಾತಾಡಿದ್ದಾನೆ ಅಂದ್ರೆ ಒಂದೇ ಹೇಳ್ಬೇಕಾದ್ರೆ ನಮ್ಮ ಬಗ್ಗೆ ತಿಳ್ಕೊಂಡು ನಾನು ಮಾತಾಡಪ್ಪ, ಇಲ್ಲ ನಿನ್ನ ಸಾಧನೆ ಏನು ಅಂತ ಹೇಳ್ಬೇಕು. ಇದು ನಮ್ಮ ಬಗ್ಗೆ ಯಾವ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡಲ್ಲ, ನಮ್ಮ ಬಗ್ಗೆ ಯಾವ ರಾಜಕಾರಣಿಗಳು ಮಾತಾಡಲ್ಲ. ಲಕ್ಷಾಂತರ ರೂಪಾಯಿ ಲಂಚ ತಗೊಂಡು ನಮ್ಮನ್ನ ಬುಕ್ ಮಾಡಿ ಜೈಲ್ ಕಳಿಸ್ಬೇಕು ಅಂತ ನೋಡಿದವ್ರು ಕೂಡ ಇವತ್ತೇನು ಮಾಡ್ಕೊಂಡಿದ್ದಾರೆ. ನೀವು ಪ್ರಾಮಾಣಿಕರಾಗಿದ್ದಾಗ ಯಾವ ಅಧಿಕಾರಿಗೂ ಭಯ ಪಡಬೇಡಿ. ಇಲ್ಲೆಲ್ಲರಿಗೂ ಗೊತ್ತಿದೆ, ಎಲ್ಲಾ ಕಡೆ ಅನ್ಯಾಯ ನಡೀತಾ ಇದೆ. ತಾಲೂಕು ಆಫೀಸಲ್ಲಿ ಹೋದ್ರು ಲಂಚ, ಪೊಲೀಸ್ ಠಾಣೆಗಳು ರಿಯಲ್ ಎಸ್ಟೇಟ್ ಆಫೀಸ್ಗಳಾಗಿ ಹೋಗಿದ್ದಾವೆ, ಎಲ್ಲಿ ಕೂಡ ನಡೆಯೋದಿಲ್ಲ. ವಿಶೇಷವಾಗಿ ಇವತ್ತು ಈ ಸಮಾಜ ತಿದ್ದಬೇಕಾದ್ರೆ ಮಾಧ್ಯಮದ್ದು ಬಹಳ ಒಂದು ದೊಡ್ಡ ಪಾತ್ರ ಇದೆ. ಅವರು ಸಹಕಾರ ಖಂಡಿತವಾಗ್ಲೂ ಬೇಕಾಗಿದೆ. ಕರವೇ ಸಿಂಹ ಸೈನ್ಯಗೆ ಧನ್ಯವಾದಗಳು ಸರ್, ತಮಗೂ ಕೂಡ. ಹಾಗಾಗಿ ಅನೇಕ ವಿಷಯದಲ್ಲಿ ನೀವು ದಿನದ 24 ಗಂಟೆಯಲ್ಲಿ ಯಾವಾಗ ಫೋನ್ ಮಾಡಿದ್ರು ಕೂಡ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀನಿ. ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಸಂಘಟನೆಯನ್ನು ಬಲಪಡಿಸಿ, ನಮ್ಗೆ ಎಷ್ಟು ಜನ ಇದ್ದಾರೆ ಅನ್ನೋದಕ್ಕಿಂತ ಒಂದು ತಾಲೂಕಲ್ಲಿ 5 ಜನ ಇದ್ರೆ ಸಾಕು, ಇಡೀ ತಾಲೂಕನ್ನ ತಿದ್ದುವಂತ ಕೆಲಸ ನಾನು ಮಾಡ್ತೀನಿ. ಈ ಒಂದು 5 ವರ್ಷ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾದ್ರೆ ಮುಂದೆ ಏನು ಮಾಡ್ಬೇಕು, ಏನಾಗುತ್ತೆ ಅನ್ನೋದು ಜನನೂ ನೋಡ್ತಾರೆ, ತಾವು ನೋಡ್ತೀರಿ. ಯಾರು ಆಗಲ್ಲ ಅಂತಾರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೆಗೆಟಿವ್ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಕೆಲಸ, ನಿಮ್ಮ ಗುರಿ, ನಿಮ್ಮ ಬದ್ಧತೆ, ಅದರ ಬಗ್ಗೆ ಫೋಕಸ್ ಮಾಡಿ. ನಾನು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ತಾವೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಂತ ಎಲ್ರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ವೇದಿಕೆ ಮೇಲೆ ಮತ್ತೊಮ್ಮೆ ಅಭಿನಂದನೆಗಳು ಮೇಡಮ್, ನಮಗೂ ವಿಶೇಷವಾದ ಅಭಿನಂದನೆಗಳು. ಕೋಲಾರದ ಈ ಮಣ್ಣಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿದ್ದಕ್ಕೆ ನನಗೂ ಕೂಡ ಬಹಳ ಹೆಮ್ಮೆ ಇದೆ. ಅಭಿನಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಸಿರಿಗನ್ನಡ ನಮಗೆ, ಸಿರಿಗನ್ನಡ ನಮಗೆ. ನಮ್ಮ ಕನ್ನಡ ಪ್ರತಿ ಗಲ್ಲಿಗೆ, ಪ್ರತಿ ಕಂಠದಲ್ಲೂ ಕನ್ನಡ ಸೇರಿ ಕನ್ನಡವನ್ನ ಮಾತಾಡುವಂತದ್ದಾಗಬೇಕು. ಕನ್ನಡವನ್ನ ಬೆಳೆಸೋದು ಬೇಕಾಗಿಲ್ಲ. ಕನ್ನಡ ಬೆಳೆದಂತ ಭಾಷೆ, ಕನ್ನಡ ಶ್ರೀಮಂತವಾದಂತ ಭಾಷೆ, 2500 ವರ್ಷಗಳ ಇತಿಹಾಸವುಳ್ಳುವಂತಹ ಕನ್ನಡ. ಇವತ್ತ್ಯಾರೋ ನಿನ್ನೆ ಮೊನ್ನೆ 300-400 ವರ್ಷಗಳ ಹಿಂದೆ ಉಳಿದಂತಹ ಹಿಂದಿಯನ್ನ ಮಾತಾಡಿ ಅಂತ ಹೇಳುವಂತ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನ ಹೇಳ್ತಾ, ನಮ್ಮ ಕೆಲಸ, ನಮ್ಮ ಬದ್ಧತೆ ಯಾವಾಗ್ಲೂ ಕೂಡ ಕನ್ನಡ ಭಾಷೆಯ ಜೊತೆಯಲ್ಲಿ ನಮ್ಮ ಹೋರಾಟ ಇದೆಯಲ್ಲ, ನಿರಂತರ ಕನ್ನಡಿಗರು ಕೂಡ ಅನ್ಯಾಯ ಆಗ್ತಾ ಇದೆ. ಅದ್ರ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ನಾವು ಧ್ವನಿ ಎತ್ತೋಣ ಜೊತೆಗೂಡಿ ಅಂತೇಳಿ ಧನ್ಯವಾದಗಳು.